ಬೆಳಗಾವಿ ಜಿಲ್ಲೆಯ ಕಡೋಲಿ ಗ್ರಾಮದ ರೈತರು ಈಗ ಹೊಸದೊಂದು ಬ್ಯಾಂಕಿಂಗ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲದ ಖಾತೆಯನ್ನ OTS ಒನ್ ಟೈಮ್ ಸೆಟಲ್ಮೆಂಟ್ ಮುಖಾಂತರ ಕ್ಲೋಸ್ ಮಾಡಿದರೂ ಸಹ ಬ್ಯಾಂಕುಗಳು ರೈತರ ಉಳಿತಾಯ ಖಾತೆಗಳನ್ನು ಬ್ಲಾಕ್ ಮಾಡಿ ಹಣ ಡ್ರಾ ಮಾಡಲು ಬಿಡುತ್ತಿಲ್ಲ ಎಂದು ರೈತ ಸಂಘಟನೆಗಳು ಗಂಭೀರ ಆರೋಪ ಮಾಡಿವೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಈ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕೆಲವು ಸಾಲದ ಪ್ರಕರಣಗಳನ್ನು ಈಗಾಗಲೇ OTS ನಿಯಮಾವಳಿಗಳ ಅನ್ವಯ ಪೂರ್ಣಗೊಳಿಸಲಾಗಿದೆ. ಆದಾಗ್ಯೂ ಆ ನಂತರ ಗ್ರಾಹಕರ ಖಾತೆಗಳಿಗೆ ಜಮವಾದ ಉದ್ಯೋಗ ಖಾತರಿ ಯೋಜನೆಯ ಹಾಗೂ ಇನ್ನಿತರ ಮೂಲಗಳ ಹಣವನ್ನು ಹಿಂಪಡೆಯದಂತೆ ಬ್ಯಾಂಕಿನ ಕಾನೂನು ವ್ಯವಸ್ಥೆ ತಡೆ ಹಿಡಿದಿದೆ. ಬ್ಯಾಂಕಿನ ಈ ದಿಢೀರ್ನೆ ಕ್ರಮದಿಂದಾಗಿ ಕೃಷಿ ಚಟುವಟಿಕೆಗಳು ಮತ್ತು ದೈನಂದಿನ ಜೀವನಕ್ಕೆ ಹಣವಿಲ್ಲದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಇದೇ ವೇಳೆ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಬೇರೆ ಕಡೆ ಖಾತೆ ಮಾಡಿಕೊಳ್ಳುವಂತೆ ಉಡಾಫಿಯ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸ್ಥಳೀಯ ಕಡೋಲಿ ಗ್ರಾಮದಲ್ಲಿ ಇರುವ ಬ್ಯಾಂಕ್ ಸೌಲಭ್ಯ ಬಿಟ್ಟು ರೈತರು ಬೇರೆ ಕಡೆಗೆ ಏಕೆ ಅಲೆಯಬೇಕು ಎಂದು ರೈತ ಮುಖಂಡರು ಪ್ರಶ್ನಿಸಿದ್ದಾರೆ. ಸರ್, ಏನಾಗೈತೆ ರೀ, ನಾವೆಲ್ಲ ಬೆಳಗಾವಿ ತಾಲೂಕ್ತಾರೆ ಮತ್ತು ಕಡೋಲಿ ರೀ. ಅಲ್ಲಿ ಏನಾಗೈತೆ ರೀ, ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮ್ಮ ಪರಿಸರದಾಗ ಒಂದೇ ಬ್ಯಾಂಕ್ ರೀ, ಗೌರ್ಮೆಂಟ್ ಬ್ಯಾಂಕ್ ರೀ. ಅಂತ ಇದ್ರಾಗ ಎಲ್ಲ ಸಣ್ಣ ಸಣ್ಣ ರೈತರು ಇವರು ಸಾಲ ತೆಗೆದಿರ್ತಾರೆ. ಮತ್ತು ಕೊನೆಗೆ ಏನಾಯ್ತು, ಒಂದು ಪ್ರಕರಣ ಯಾರೋ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಲಪಡ ಮಾಡಿದ್ರಿ. ಅವ್ರ ದೇಶದಿಂದ ಅದು ಏನು ರೀತಿ OTS ಅನ್ನು ಅವರ ಮಾಡಕ್ಕೆ ಹಚ್ಚಿರಿ ರೈತರಿಗೆ. ಏನ್ರಿ ಸುಮಾರು ಆ ಭಾಗದಾಗ ಏನ್ರಿ 3-4 ಸಾವಿರ OTS ಆಗಿದಾರೆ. OTS ಅಂದ್ರೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ರೀ. ಅದು ಬ್ಯಾಂಕ್ನವರ ಮಾಡಕ್ಕೆ ಹಚ್ಚಿದ್ರಿ ಸರ್. ಬ್ಯಾಂಕ್ನವ್ರು ಮಾಡಕ್ಕೆ ಹಚ್ಚಿ ಹಿಂಗಡೆ ಥೋಡೆ ದಿವಸ ಏನಾಗಿದ್ರಿ, ಪಾಪ ಅವ್ರದ್ದು ಇವ್ರದ್ದು ಸಣ್ಣ ಸಣ್ಣ ರೈತರದ್ದು ರೋಜ್ಗಾರ್ದು ಹಣ ಬಂದು ಅಡ್ಕಾಸಿದ್ರು ಆ ಖಾತೆದೊಳಗೆ. ಈಗ ಏನನ್ನತ್ತೀರಿ, ಇಲ್ಲ ರೋಜ್ಗಾರ್ ಹಣ ನಾವು ತೆಗಿಯಕ್ಕೆ ಬರಂಗಿಲ್ಲ, ನಮ್ಮ ಇದ್ರಾಗ ನಿಮ್ದು ಖಾತೆನ ಬೇಡ ಅಂತ ಅನ್ನಕತ್ತಾರ ಬ್ಯಾಂಕ್ನವ್ರು. ನಮ್ಮ ಇತರ ಖಾತೆ ಬೇಡ ಅಂದ್ರೆ ಯಾಕೆ ಬೇಡ, ನಾವು ಅಂಥವೇನು ಗುನ್ನೆ ಮಾಡಿದೇವೇನ, ನಮ್ಮ ಪರಿಸ್ಥಿತಿಯಾಗ ಇರೋದು ಒಂದೇ ಬ್ಯಾಂಕ್ ರೀ. ಅಂತ ಇದ್ರಾಗ ನೀವು ನಮ್ಮ ಬ್ಯಾಂಕ್ನಾಗ ಬೇಡ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಬೆಳಗಾವಿ ನಮ್ಗೆ ಸಂಬಂಧನ ಬರಂಗಿಲ್ಲ. ಅದು ಇದು ಬ್ಯಾಂಕ ನಾವು ಎಲ್ಲಿ ಹುಟ್ಟಿದವಲ್ರಿ ಆ ಬ್ಯಾಂಕ್ ಅಪರೂಪವಾಗಿ ಬ್ಯಾಂಕ್ ಐತಿ, ಅಲ್ಲೇ ಖಾತೆ ಆಗಬೇಕು. ಮತ್ತು ನಮ್ಮ ಖಾತೆ ಏನು ಬಂದ್ ಮಾಡಿದ್ರಿ ಅದನ್ನ ಚಾಲ್ತಿ ಮಾಡಿಕೊಡ್ಬೇಕು ಅಂತ ನಾವು ಬೇಡಿಕೆ ಇಡೋದವ್ರು ಜಿಲ್ಲಾಧಿಕಾರಿ ಮುಂದೆ. ಮತ್ತು ಯಾಕೆ ನಾವು ಯಾಕೆ ಬೇರೆ ಊರಿಗೆ ಹೋಗ್ಬೇಕು? ಅಂಥವೇನು ನಾವು ಅಪರಾಧ ಮಾಡುವ ಏನು ಕ್ರೈಮ್ ಮಾಡಿದ್ದೇವೇನ ನಿಮ್ಮ ಸಹಮತದಿಂದನ ಕ್ಲೋಸಿಂಗ್ ಲೆಟರ್ನು ನಮ್ಮ ಕಡೆ ಅದಾವ್ರಿ. ಕ್ಲೋಸಿಂಗ್ ಲೆಟರ್ ನಿಮ್ಮ ಸಹಮತಿಯಿಂದ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಆಗೈತ್ರಿ. ಈಗ ನೋಡ್ರಿ ಅದು ನಾವು ಬೇರೆ ಕಡೆ ಹೋಗ್ರಿ ಅಂತೀರಿ. ನಾವು ಎಲ್ಲಿ ಹೋಗ್ಬೇಕು? ಇದು ಮಹಾ ಅಪರಾಧ ಅಂತ ನಮಗನ್ಸತೈತಿ. ಈ ಅನ್ಯಾಯ ಕುರಿತು ನಾವು ಮನವಿಯನ್ನ ನಾವು ಜಿಲ್ಲಾಧಿಕಾರಿಗೆ ಕೊಡತಾ ಇದ್ದರೆ ಅವರು ಕ್ರಮ ತಗೋಬೇಕಂತ ನಾವು ಬೇಡಿಕೆ ಇಡಕ. ಆದರೆ ಈ ಬಗ್ಗೆ ಬ್ಯಾಂಕ್ ಶಾಖೆಯು ಪ್ಲಾನ್ ಇಂಡಿಯಾ ಮಟ್ಟದಲ್ಲಿ NPA ಖಾತೆಗಳನ್ನು ಬ್ಲಾಕ್ ಮಾಡಿರುವುದರಿಂದ ಹಣ ವಿಡ್ರಾ ಮಾಡಲು ಸಾಧ್ಯವಾಗುತ್ತಿಲ್ಲ. ಗ್ರಾಹಕರು ತಮ್ಮ ಆಧಾರ್ ಕಾರ್ಡ್ ಅನ್ನು ಬೇರೆ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿ ಅಲ್ಲಿಗೆ ಪೆನ್ಷನ್ ಅಥವಾ ಇನ್ನಿತರ ಹಣ ವರ್ಗಾಯಿಸಿಕೊಳ್ಳಬೇಕು ಎಂದು ಹಸ್ತಾಕ್ಷರದ ಮೂಲಕ ಅಧಿಕೃತ ಪ್ರತಿಕ್ರಿಯೆ ನೀಡಿದೆ. ಇದರಿಂದಾಗಿ ರೈತರು ಮತ್ತು ಬ್ಯಾಂಕ್ ನಡುವಿನ ಸಂಘರ್ಷ ತಾರಕ್ಕೇರಿದೆ. ರಾಜಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.